ಈಗ ತಾವೆಲ್ಲರೂ ಕೂಡ ನೋಡಿದ್ರೆ ಪವಿತ್ರ ಬಂಧನದಲ್ಲಿ ಬಹಳಷ್ಟು ಟ್ವಿಸ್ಟ್ ಬದಲಾವಣೆಗಳು ಕೂಡ ಬರ್ತಾ ಇದೆ. ಹೌದು, ಪವಿತ್ರ ಬಹಳನೇ ಕಣ್ಣೀರು ಆಗ್ತಿದ್ದುದನ್ನ ಎಲ್ಲರೂ ಕೂಡ ನೋಡಿರ್ತೀರಾ. ಪವಿತ್ರ ತಿಲಕ್ನ ಕಳೆದುಕೊಂಡು ಬಹಳಷ್ಟು ಮನನೊಂದಿರುವಂಥದ್ದು. ಹೌದು, ಇನ್ಮೇಲೆ ತಿಲಕ್ ಚಾಪ್ಟರ್ ಇರೋದಿಲ್ಲ. ಅಣ್ಣ ಮತ್ತೆ ತಮ್ಮ ಚೆನ್ನಾಗಿ ನಟಿಸ್ತಾ ಇದ್ರು. ತಮ್ಮಯ್ಯನಾಗಿ ತುಂಬಾ ಚೆನ್ನಾಗಿ ತಿಲಕ್ ಅವರು ಅಭಿನಯ ಮಾಡ್ತಾ ಇದ್ರು. ಅವರ ನಿಜವಾದ ಹೆಸರು ಯಶಸ್ ಅಂತ. ಆದ್ರೆ ಇನ್ಮೇಲೆ ಇವರು ನಡೆಸೋದಿಲ್ಲ. ಯಾಕೆಂದ್ರೆ ಇವರಿಗೆ ಅಪಘಾತವಾಗುತ್ತೆ, ಇವರು ಹೋಗ್ಬಿಡ್ತಾರೆ. ಸೊ ಹೀಗಾಗಿ ಮದುವೆಯೂ ಸಹ ಮುರಿದು ಬೀಳುತ್ತೆ. ತಿಲಕ್ ಮತ್ತೆ ಪವಿತ್ರ ಮದುವೆ ಇನ್ನೇನು ನಾಳೆ ನಡಿಬೇಕು ಅನ್ನುವಷ್ಟರಲ್ಲಿ ಹಿಂದಿನ ದಿವಸ ಈ ರೀತಿಯ ಒಂದು ಅಪಘಾತವಾಗುತ್ತೆ. ಸೊ ಅದಕ್ಕೆ ಕಾರಣ ದೇವ್ ಅಂತ ಈಗ ಮನೆಯವರು ಸಹ ಬೈತಾ ಇದ್ದಾರೆ. ಪವಿತ್ರ ಕೂಡ ಕೋಪ ಮಾಡ್ಕೊಂಡಿರೋದು ಮತ್ತೆ ಹೇಟ್ ಮಾಡ್ತಿರೋದು, ಬೈದು ಕಳಿಸಿರೋದು ದೇವ್ನ. ಸೊ ಹೀಗಾಗಿ ಬಹಳಷ್ಟು ಬದಲಾವಣೆಗಳು. ಆದ್ರೆ ಈಗ ನೋವನ್ನ ಒಳಗಡೆ ಇಟ್ಕೊಂಡು ಮನೆಯವರಿಗಾಗಿ ಖುಷಿಯಾಗಿ ಇರೋಕೆ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು ಪವಿತ್ರ. ಇನ್ನು ದೇವ್ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಪವಿತ್ರ ಕುಟುಂಬವನ್ನ ಆರ್ಥಿಕವಾಗಿ ಸಹಾಯವನ್ನ ಮಾಡಬೇಕು, ದುಡ್ಡು ಕೊಡಬೇಕು. ಅವರ ಫ್ಯಾಮಿಲಿ ತುಂಬಾನೇ ಕಷ್ಟದಿದೆ, ಬಡವರು. ಆದ ಕಾರಣ ದುಡ್ಡನ್ನ ಕೊಟ್ಟು ಸಹಾಯ ಮಾಡೋಣ ಅಂತ ಕೂಡ ಮುಂದೆ ಆಗ್ತಾ ಇದ್ದಾರೆ. ಸೊ ನಿಜವಾಗ್ಲೂ ನೋಡೋಣ ಏನಾದ್ರೂ ಸಹಾಯವನ್ನ ದೇವ್ ಮಾಡ್ತಾರೆ. ಮತ್ತೆ ಪವಿತ್ರ ಮತ್ತೆ ದೇವ್ ಮದುವೆ ನಡೆಯುತ್ತಾ, ಈ ರೀತಿಯ ಒಂದು ಮದುವೆ ಕಾರ್ಯಕ್ರಮ ಮುಂದೆ ಖಂಡಿತವಾಗಿಯೂ ಕೂಡ ಬರುತ್ತೆ ಅಂತ ಕೂಡ ಒಂದು ಟ್ವಿಸ್ಟ್ಗಳು, ಮಾತುಗಳು ಮತ್ತೆ ತಿರುವುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಅದ್ಭುತವಾದಂತ ಎಪಿಸೋಡ್ಸ್ಗಳು ಕೂಡ ಬರ್ತಾ ಇದೆ. ಒಳ್ಳೆ TRP ರೇಟಿಂಗ್ ಸಹ ಬರ್ತಾ ಇದೆ. ಮತ್ತೆ ಮೈಸೂರಿನವರು ಬಿಗ್ ಬಾಸ್ ಸೂರಜ್ ಅವರು ತುಂಬಾ ಚೆನ್ನಾಗಿ ಪವಿತ್ರ ಬಂಧನದಲ್ಲಿ ಆಕ್ಟಿಂಗ್ ಚಾನ್ಸ್ ಸಿಕ್ತು, ನಡೆಸ್ತಾ ಇದ್ದಾರೆ. ಒಂದು ಒಳ್ಳೆ ಆಪರ್ಚುನಿಟಿ. ಮತ್ತೆ ಪವಿತ್ರ ಪಾತ್ರವನ್ನು ಮಾಡ್ತಿರೋದು ಅಮೂಲ್ಯ ಅವರು ಕೂಡ